ನಿನ್ನ ಸಂಜೆ ಆಗ್ಬಿಡ್ಲಿಲ್ಲ ನಿಂಗೋಸ್ಕರ ನಾ ಏಟುದ್ ಕಾದೆ ಗೊತ್ತಾ? ನಾ ಏನ್ ಮಾಡ್ಲಿ, ಮನೆ ತಾಕ ಯಾರೋ ಬಂದಿದ್ರು, ಹೊರಗೆ ಹೋಗಕ್ಕೆ ಬಿಡ್ಲಿಲ್ಲ. ನಿನ್ ಬಿಡಿ ಇಟ್ಕೊಂಡು ಯಾರು? ಸಮಯ ಬಂದಾಗ ಹೇಳ್ತೀವ್ನಿ. ಈಗ ಮಾವನಣ್ಣು ತಂದಿವ್ನಿ, ತಿನ್ನು. ಮೈಲಾರ್ಲಿಂಗ ಮೈಲಾರ್ಲಿಂಗ ಮೈಲಾರ್ಲಿಂಗ. ಏನಾಯ್ತು? ಸಮುದ್ರಕ್ಕೆ ಕಾಡು ಜನರನ್ನು ಹೊಡೆದು ಕಟ್ಟಾಕಿದ್ದಾರೆ. ನಾ ಹೋಗ್ಬೇಕಂಗ, ನಾ ಹೋಗ್ಬೇಕು. ಬಂದೆ ಸೋಮ, ಬಂದೆ. ಮೈಲಾರ್ಲಿಂಗ 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 ಸೋಮ, ಮೈಲಾರ್ಲಿಂಗ ಸೋಮ, ಸೋಮ. ಬಂದ್ಯ? ಆ ಕಾಡು ಜನ ಬಂದು ನನ್ನ ಹೊಡೆದು ಕಟ್ಟಾಕಿ ನನ್ನ ಕುರಿಗಳನ್ನ ಹೊತ್ಕೊಂಡು ಹೋಗವ್ರೆ. ಈಗ ನಾನು ಬಂದಿದ್ದೀನಿ, ಎಲ್ಲ ಸರಿ ಹೋಗ್ತದೆ. ನನ್ನ ನೋವೆಲ್ಲ ಹೊಂಟೋಯ್ತು, ನನ್ನ ನೋವೆಲ್ಲ ಹೊಂಟೋಯ್ತು. ಸೋಮ, ನಿನಗೆ ಕಟ್ಟಿರೋ ಸರಪಳಿನ ಅರ್ದ್ಬಿಡು. ಎಷ್ಟಪ್ಪ ಸರಪಳಿ ಹೆಂಗ್ ಹರಿಯಾಕಾಗ್ತದೆ ಮೈಲಾರ್ಲಿಂಗ? ನಿನಗೆ ಹರಿಯಕ್ಕಾಗುತ್ತೆ. ಸೋಮ, ಹರಿದ್ಬಿಡು. ಆ ಕಾಡು ಜನ ನನ್ನ ಕುರಿಗಳನ್ನ ಹೊತ್ಕೊಂಡು ಹೋಗವ್ರೆ. ನಿಮ್ ಕುರಿಗಳು ನಿಮ್ ಹಟ್ಟಿಯಾಗೆ ಅವೆ. ಬಾ ತೋರಿಸ್ತೀನಿ. ಏನು ಮೈಲಾರ್ಲಿಂಗ ಕುರುಬನ್ನ ಬುಡ್ಸ್ಕೊಂಡೋದ್ನ? ಅಷ್ಟೇ ಅಲ್ಲ ಒಡೆಯ, ಆ ಕುರುಬ ನಾವು ಕಟ್ಟಿದ ಕಬ್ಬಿಣ ಸರ್ಪಡಿನ ಹರಿಬಿಟ್ಟ. ಮಣಿಕ ಅಣ್ಣ, ಮೈಲಾರ್ಲಿಂಗ ಏನೋ ಮಾಟ ಕಲ್ತವ್ನೆ. ಆ ಮಾಟದಿಂದ ಅವ್ರನ್ನೆಲ್ಲ ಕಾಪಾಡ್ತಾವನೆ. ಎಂತ ಮಾಟ? ನಮ್ಮ ಮುಂದೆ ಎಂತ ಮಾಟ ಮಾಡ್ತಾನಲ್ಲ? ಆ ದೇವರೇ ಎದುರ್ಕೊಂಡು ಬಿದ್ದಿರುವಾಗ ಇನ್ನೆಂತ ಅವನು ಮಾಚ? ಮೊದ್ಲು ಹೋಗಿ ಅವನೆಂತ ಮಾಟ ಮಾಡ್ತಾನೆ ಅಂತ ತಿಳ್ಕೊಂಡ್ ಬಾ. ಆಗ್ಲಿ ಹೊಡಿಯ. ಮಣಿಕ, ನಾವು ಕಾಳಿ ಪೂಜೆ ಮಾಡಿ ನಮ್ ಶಕ್ತಿನ ಹೆಚ್ಚಿಸ್ಕೋಬೇಕು. ಹಂಗೆ ಬಿಟ್ರೆ ನಮ್ ಜನಾಂಗ ನಾಶ ಆಗೋಗ್ತದೆ. ಕಾಳಿ ಪೂಜೆಗೆ ಏರ್ಪಾಡು ಮಾಡ್ತೀವಿ. ಮೈಲಾರ, ಕಾಳಿ ಪೂಜೆ ಮಾಡಿ ನನ್ನ ಶಕ್ತಿ ಹೆಚ್ಚಿಸ್ಕೊಂಡು ನಿನ್ನ ವಿಚಾರಿಸ್ಕೋತೀನಿ. ನಾನು ನಿಂಬೆಯನ್ನು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಿನ್ನ ಮಕ್ಕಳು ಆಗಕ್ಕಿಲ್ಲ. ಅವಳನ್ನ ಬಿಟ್ಬಿಡು, ಬೇರೆ ಲಗ್ನ ಮಾಡ್ಕೋ, ಎಲ್ಲ ಸರಿ ಹೋಯ್ತದೆ. ಹಂಗಾರೆ ನನ್ಗೆ ಮಕ್ಕಳೇ ಆಗಕ್ಕಿಲ್ಲ ಅಂತೀಯ ಮಾಯಣ್ಣ? ನಾ ಒಂದ್ ಕಿತ ಹೇಳಿದ ಮ್ಯಾಕ್ ಮುಗೀತು. ಅವಳನ್ನ ತವ್ರ ಮನೆ ಕಳಿಸಿ ಮತ್ತೊಂದು ಮದುವೆ ಮಾಡ್ಕೋ, ಎಲ್ಲ ಸರಿ ಹೋಯ್ತದೆ. ನಾನು ಬರ್ತೀನಿ ಮಾಯಣ್ಣ. ಕರಿಯಾ, ಸಂಜೆ ಮರಿದೆ ಒಂದ್ ಬುಡ್ಡಿ ಎಂಡ ಕಳಿಸ್ಲಾ? ಆಗ್ಲಿ. ಕಾಳಿ ಒಲಿದವಳೆ. ನಮ್ಮ ಶಕ್ತಿಯಿಂದ ಆ ನರಪಿಳ್ಳೆಗಳನ್ನ ಇರುವೆಯಂಗೆ ಹೊಸಗೆ ಹಾಕ್ಬಿಡವ. ಕಾಳಿ ಪ್ರಸಾದ ಕುಡಿದು ಮ್ಯಾಕೆ ಸಾವಿರಾನೇ ಫಲ ಬಂದದೆ.
ಇನ್ಯಾಕ ನನ್ನ ಪಿಳ್ಳಿಗಳನ್ನ ಹೆಂಗ ಆಟ ಆಡಿಸ್ತೇನೆ ನೋಡ್ತೀರಣ್ಣ. ಬಳಿಕ ನಾವು ಮೊದಲು ಆ ದೇವದೂತ ಮೈಲಾರನ್ನ ಮುಗಿಸ್ಬೇಕು. ಅವನ್ನ ಮುಗಿಸಿದ್ರೆ ಉಳಿದವರು ನಮ್ ದಾಸರಾಗ್ತಾವ್ರೆ. ನಾಚ ಮೊದಲು ಹೋಗಿ ಆ ಬೆಟ್ಟದ ಕೆಳಗಡೆ ಇರೋ ಜನನ ನಾಷ್ಟ ಮಾಡಿ ಅವ್ರ ಹೆಣಗಳನ್ನ ಹದ್ದು ತಿಳಿಸ್ಬಿಡು. ಅಪ್ಪಣೆ ಒಡೆಯ. ಮೈಲಾರ, ದೇವರಿಗೆ ಸವಾಲ್ ಹಾಕೋ, ಈ ಮಲ್ಲನ್ಗೆ ಸರಿಸಾಟಿ ಆಗೋಕ್ ನೋಡ್ತೀಯಲ್ಲ. ಒಂದ್ ಕಿತ ನನ್ ಕೈಗ್ ಸಿಗು. ಆ ಮೈಲಾರ ನನ್ ಬ್ಯಾಟಿ, ಅವನ್ನ ನಾ ಮುಗಿಸ್ತೀವಿ. ಯಾಕಪ್ಪ ಎಷ್ಟೊತ್ತು ಮಾಡಿ ಬಂದೆ? ಕರೆಯಣ್ಣ ಮನೆ ತ ಹೋಗಿದ್ದೆ. ಹೋಗಿ ಊಟ ಮಾಡಿ ಮಲಿಕು ಹೋಗು. ಮಾಡವ ನಿನ್ ಗಂಡ ಊಟಕ್ಕೆ ಇಡವ. ಹೋಗು. ಯಾಕೆ ಊಟ ಮಾಡಕ್ಕಿಲ್ವಾ? ನಂಗೆ ಹಸುವಿಲ್ಲ, ನೀವು ಊಟ ಮಾಡು. ಹೊರಗೆ ತಿನ್ಕೊಂಡ್ ಬಂದೇನೋ? ಇಲ್ಲ, ಈ ತಿತ್ಲಾಗ ಮನ್ಯಾಗ ಊಟ ಮಾಡಕ್ಕಿಲ್ಲ, ಮಾತು ಸರಿಯಾಗಿ ಆಡಕ್ಕಿಲ್ಲ. ಹಸುವಾದ್ರೂ ಊಟ ಮಾಡ್ತೀವಿ. ಹೊರಗಡೆ ತಿನ್ಕೊಂಡ್ ಬರೋರ್ಗೆ ಹಸಿವೆಲ್ಲ ಆಯ್ತದೆ. ನಾ ಎಲ್ಲಿ ತಿನ್ಕೊಂಡು ಬಂದೀನಿ? ನೀ ಎಲ್ಲಿ ತಿನ್ಕೊಂಡ್ ಬರ್ತೀಯ ಅನ್ನೋದು ನಂಗೆಲ್ಲ ಗೊತ್ತೈತೆ. ಸುಮ್ಮನೆ ಏನೇನೋ ಮಾತಾಡ್ಬೇಡ, ನಂಗೆ ನಿದ್ದೆ ಬರ್ತೈತಿ. ಲಮ್ಮಣಿ ಹುಡುಗಿ ಸಿಕ್ಕಾಗಿಂದ ನಿಂಗ್ ನನ್ ಕಂಡ್ರೆ ಆಗಕ್ಕಿಲ್ಲ. ಅವಳ ಅಟ್ಟಿಯಾಗಿ ಹೊಟ್ಟೆ ಬಿರಿಯಂಗೆ ಕಲ್ ಕುಡ್ಕೊಂಡು ಮಾಂಸ ತಿನ್ಕೊಂಡ್ ಬರ್ತೀಯ, ನಂಗೆಲ್ಲ ಗೊತ್ತೈತೆ. ನಾ ಲಮಾಣಿ ತಂಡಕ್ ಹೋಗ್ತೀನಿ, ನಿಂಗೆ ಯಾರು ಹೇಳಿದ್ರು? ಯಾರನ್ನ ಹೇಳಿ ನೀ ಆ ಲಮ್ಮಣಿ ತಂಡಕ್ಕೆ ಹೋಗ್ ಬರೋ ಸುಳ್ಳ? ಹೇಳು, ನನ್ ತಲೆ ಮೇಲೆ ಕೈ ಕೇಳು. ಆ ಲಮ್ಮಣಿ ಗಂಗಿಗೂ ನಿಂಗೂ ಏನ್ ಸಂಬಂಧ? ನಿಂಗೆಲ್ಲ ಗೊತ್ತೈತೆ ಅಂದ್ಮೇಲೆ ನಾನು ಯಾಕೆ ಕೇಳ್ತಿ? ನೀ ಅವಳನ್ನೇ ಕಟ್ಕೊಳಂಗಿದ್ರೆ ನನ್ ಬಿಟ್ಬಿಡು, ನಮ್ಮಯ್ಯನ್ ತವ ಕಳಿಸ್ಬಿಡು. ನೀ ಸುಮ್ಕೆ ಅಳ್ಬೇಡ, ಮಲ್ಕೋ, ನಂಗ್ ನಿದ್ದೆ ಬರ್ತೈತಿ. ಒತ್ತಾರೆ ನಾ ಊರ್ಗ್ ಹೊಂಟೋಯ್ತೀನಿ, ಇಲ್ಲಿರಕ್ಕಿಲ್ಲ. ನೀ ಯಾರನ್ನಾರ ಕಟ್ಕೋ. ಏನ್ ಕರಿಯ, ನನ್ನ ನೋಡಿ ನೋಡ್ದಂಗಂಟ ಎಷ್ಟನ ಸೊಕ್ಕು ನಿಂಗೆ? ಸೊಕ್ಕು ಬಡವರಿಗೆ ಹೆಂಗ್ ಬಂದಾತು ಮಾಯಣ್ಣ? ದೊಡ್ಡವ್ರ ಸಾಹಸ ಯಾಕೆ ಅಂತ ನನ್ನ ಪಾಡಿಗೆ ನಾನು ಸುಮ್ಕೆ ಹೊಂಟೀನಿ. ಅಂದಂಗೆ ನಿನ್ ಹೆಂಡತಿನ ತವರಿಗೆ ಕಳಿಸಿ ಮತ್ತೊಂದ್ ಮದುವೆ ಮಾಡ್ಕೊಂಡೆಲ್ಲ. ನಾನ್ ಯಾಕೆ ಕಳಿಸ್ಲಿ ಮಾಯಣ್ಣ? ಅವಳಿಗ 3 ತಿಂಗಳು ಬಸ್ರಿ. ಹೌದಾ? ನಾ ಕೊಟ್ಟು ನಿಂಬೆಣ್ಣೆ ಕೆಲಸ ಮಾಡ್ತಾ? ನೀನ್ ಕೊಟ್ಟು ಲಿಂಬೆಣ್ಣೆ ಅಡ್ವರ್ಟ್ ಮಾಡಿದ್ದು. ಆ ಮೈಲಾರಲಿಂಗನ ಅನುಗ್ರಹದಿಂದ ಎಲ್ಲ ಸರಿ ಹೋಯ್ತು. ಏನ ಇವನ ಏಟೊಂದು ಮಾತಾಡೋದು ತಾವನಿ? ಮಹಿಳಾರ್ಲಿಂಗ ಮಾಡ್ದಾಗೆ ನನ್ ಸೋಲಿಸ್ತೀಯಾ? ನೋಡ್ತೀವಿ ನೋಡ್ತೀವಿ. ಯಾಕೆ ಇದೆಯಾ? ಗಂಗ ಮಾಡಾಗೆ ನನ್ನ ವಿಷಯ ಯಾರೋ ಹೇಳ್ಬಿಟ್ಟವ್ರೆ. ಅವಳಿವತ್ತು ತವರಿಗೆ ಹೋಗ್ತೀನಿ ಅಂತ ಹಠ ಹಿಡಿದವಳೆ. ಯಾವುದೇ ಹೆಣ್ಣು ತನ್ನ ಗಂಡ ಇನ್ನೊಬ್ಬರನ್ನ ಪ್ರೀತಿ ಮಾಡೋದನ್ನ ಸಹಿಸಕ್ಕಿಲ್ಲ. ತನ್ನ ಗಂಡ ತನಗೆ ಮೀಸಲಾಗಿರ್ಬೇಕು ಅಂತ ಬಯಸ್ತಾಳೆ. ಆದ್ರೆ ಏನ್ ಮಾಡ್ಲಿ ಗಂಗ, ನಂಗೆ ನಿನ್ ಬಿಟ್ಟಿರಕ್ ಆಗಿಲ್ಲ. ಅದಕ್ಕೆ ಕಟ್ಕೊಂಡ್ ನಿಂತಿನ ಬಿಟ್ಬಿಡ್ತೀಯಾ? ನಾ ಎಲ್ಲ ಬಿಟ್ಬಿಡ್ತೀನಿ ಅಂತ ಹೇಳಿದೆ. ಮನೆಗೆ ಹೋದ್ರೆ ಸಾಕು, ರಂಪ ಮಾಡಿ ಅಳೋಕ್ ಶುರು ಮಾಡ್ಬಿಡ್ತಾಳೆ. ಮನಸ್ಸಿಗೆ ನೆಮ್ಮದಿನ ಇಲ್ಲ ಆಗೈತಿ. ನೋಡು, ನಿನ್ನಿಂದ ನಿನ್ ಮನಸ್ಸಿನ ನೆಮ್ಮದಿನ ಕಳ್ಕೋಬೇಡ. ನಿನ್ನಿಂದ ಎಲ್ರಿಗೂ ಒಳ್ಳೇದಾಗ್ತಿರುವಾಗ ನಿನ್ನ ಮಳವ ಮಧ್ಯೆ ಎಂದು ಬರಕ್ಕಿಲ್ಲ. ಇನ್ ಬರಕ್ಕೆ ನೋಡ್ಕೊಂಡು ಬರ್ಬೇಡ. ನೀನ್ ಹಿಂಗಂದ್ರೆ ಹೆಂಗೆ? ನಿನ್ ಬಿಟ್ಟಿರೋಕೆ ಆಗಿಲ್ಲ ಗಂಗಾ. ಇರ್ಬೇಕು
ಮೇಲನ ಸ್ವಲ್ಪ ದಿವಸ ನಾನು ನೀನು ದೂರ ಇರ್ಬೇಕು, ಎಲ್ಲ ಸರಿ ಹೋಗ್ತದೆ. ಎಲ್ಲಿಗೆ ಹೊಂಟೆ ಗಂಗಾ? ತಾಟಕ್ ಹೋಗ್ತೀನಿ. ಇನ್ಮ್ಯಾಕೆ ನನ್ನ ನೀನು ಹುಡ್ಕೊಂಡ್ ಬರ್ಬೇಡ. ಗಂಗಾ! ಗಂಗಾ! ಮಾಡವ ಅಕ್ಕ, ಮಗ ಬಂದ. ಮಗ ಏನವ್ವ? ಅಯ್ಯ ಏನಾಯ್ತಯ್ಯ? ಮೇಲಾರ ಮಾನವ ಹೊಟ್ಟೆಯಿಂದ ಬಾಗ್ಲಕೊಂಡೋಳು. ಎಷ್ಟೇನಿದ್ರು ತೆಗಿಯಕ್ಕಿಲ್ಲ ಅಂತವಳೆ. ಹೌದು ಮಗ, ಮಾಡವು ಸಮಾಧಾನ ಹೇಳಿ ಬಾಗಿಲು ತೆಗೆಸು. ಹೆಣ್ಮಕ್ಳು ತಾಳ್ಮೆ ಕಳ್ಕೊಂಡ್ರೆ ಜೀವ ಕಳ್ಕೊಳಕ್ಕೂ ಹಿಂದೆ ಮುಂದೆ ನೋಡಕ್ಕಿಲ್ಲ. ಹೋಗು, ಮೊದಲು ಬಾಗಿಲು ತೆಗೆಸು, ಹೋಗು. ಮಳ ಬಾಗಿಲು ತೆಗಿ, ಮಳ ಮಳ ಬಾಗಿಲು ತೆಗಿ, ಮಳ. ಇನ್ನೇನೆಲ್ಲ ಮಾಡಿದ್ರೆ ನಾವು ಹೋಗಕ್ಕಿಲ್ಲ, ಗಂಗನ್ ನೋಡಕ್ಕಿಲ್ಲ. ಇಲ್ಲ, ನೀ ಸುಳ್ಳು ಹೇಳ್ತಿ. ನಾ ಬಾಗಿಲು ತೆಗಿಯಕ್ಕಿಲ್ಲ. ನಿನ್ನ ನನಗೂ ನಿಜ ಹೇಳ್ತೀನಿ. ಇನ್ಮೇಲೆ ಗಂಗಾ ತಾವು ಹೋಗಕ್ಕಿಲ್ಲ, ಅವಳ ಹತ್ರ ಮಾತಾಡಕ್ಕಿಲ್ಲ. ಅವ್ವ ಇನ್ಮೇಲೆ ಆಣೆ ಇಟ್ಟು ಹೇಳ್ತೀವಿ. ಇನ್ನಾದ್ರೂ ಬಾಗಿಲು ತೆಗಿ. ಏನ್ ಮಾಡ್ಕೊಳ್ತಾ ಇದ್ದಿ? ಇವತ್ತು ಸಿಕ್ಕೇನೆಲ್ಲ ದೇವದೂತ ಮಾಚ ಖರ್ಚ ಇವನಿಗೆ ಚೆನ್ನಾಗಿ ಪೂಜೆ ಮಾಡಲ್ಲ. ನಾಳೆ ಕೊಂಡೋಗಿ ಮರಕ್ಕೆ ಬಿಗಿಲ್ಲ. ನೀ ದ್ಯಾವ್ರೆ ಅಲ್ಲ ಮಾಚ, ಈ ದ್ಯಾವ್ರ ತಲೆ ಮ್ಯಾಕೆ ಮುಳ್ಳಿನ ಕಿರೀಟ ಮಡಗು. ಈಟೊತ್ತಾದ್ರೂ ಮಗ ಯಾಕೆ ಬರ್ಲಿಲ್ಲ? ನಂಗ್ ಗೊತ್ತೈತೆ ಅವ್ರು ಎಲ್ಲಿ ಹೋಗವ್ರೆ ಅಂತ. ಎಲ್ಲಿಗೋಗವ್ನೆ ಮಾಡವ? ಅಲ್ಲಿ ಅಮ್ಮಣಿ ತಾಂಡ ಬಿಟ್ರೆ ಇನ್ನೆಲ್ಲ ಐತೆ ಅವ್ರಿಗೆ ಜಾಗ. ಹಂಗೆಲ್ಲ ಅನ್ಬಾರ್ದು ಕಣವ. ಅಲ್ಲಿಗೆ ಹೋಗ್ತಿದ್ರೆ ಕುರಿಗಳನ್ನ ಬಿಟ್ಬಿಟ್ಟು ಹೋಗ್ತಿದ್ದ. ಕುರಿಗಳನ್ನ ಬಿಡಕ್ ಬಂದ್ರೆ ನಾನು ಹೋಗಕ್ ಬಿಡಕ್ಕಿಲ್ಲ ಅಂತ ಅಲ್ಲೇ ಕಾಡಾಗ್ಬಿಟ್ಟು ಹೋಗಿರ್ಬೇಕು. ಮಹಿಳಾ ನಿಂಗ ಆಣೆ ಹಾಕಿದ್ಮೇಲೆ ಹಂಗೆಲ್ಲ ಹೋಗೋಣಲ್ಲ. ಹಂಗಾರೆ ಈಟೊತ್ತು ಎಲ್ಲೋಗಿರ್ತಾರೆ? ನೀ ಹೋಗ್ಬೇಡ ಕಣ, ನಾ ಹೋಗಿ ಹುಡ್ಕೊಂಡ್ ಬರ್ತೀನಿ. ನಡಿಗೇರಣ, ನಾನು ಬರ್ತೀನಿ. ಏನಾಯ್ತಪ್ಪ? ಬಿಚ್ಚು ಬಿಚ್ಚು ಬಿಚ್ಚು
ದೊಡ್ಡವನಪ್ಪ. ಅಲ್ಲ, ಕಾಡ್ ಜನರು ತಾವ ಸಾಯೋಂಗ್ ಹೊಡ್ಸ್ಕೊಂಡ್ ಬಂದವನೇ, ಅವನ್ಗೆ ಜಾವ್ರು ಅಂತೀರಲ್ಲ, ಅವ್ನ್ ಜಾವ್ರಾಗಿದ್ರೆ ಹಂಗ್ ಹೊಡ್ಸ್ಕೊಂಡ್ ಬತ್ತಿದ್ನ. ನಿಮ್ಗೆಲ್ಲೋ ಹುಚ್ಚು. ಅಂದ್ರೆ ಅವನು ಯಾವ್ರ ಮನುಷ್ಯ ಅಲ್ವ? ಅವನ್ ಯಾವ್ರು ಅಲ್ಲ, ದೆವ್ವನು ಅಲ್ಲ. ಏನೋ ಒಂದಿಟ್ಟು ಮಾಟ ಕಲ್ತವನೆ, ಆದ್ರಿಂದ ನಿಮ್ಗೆಲ್ಲ ಮೋಡಿ ಹಾಕ್ಯವನೆ. ಅವನೊಂದಪ್ಪ ನನ್ ಕೈ ಸಿಕ್ಲಿ, ಅವನ ಹಿಂದಿನ ಜನ್ಮನ ಜಪ್ತಿ ಮಾಡಿಸ್ತೀನಿ. ಎಲ್ರಿಗೂ ಬೆಳಕು ಕೊಡೋ ನಮ್ಮ ಮೈಲಾರ್ಲಿಂಗನ್ನ ಆ ರಾಕ್ಷಸರು ಹೊಡೆದವ್ರೆ. ಅವ್ರನ್ನ ಸುಮ್ಮನೆ ಬಿಡಕ್ಕಿಲ್ಲ. ನಾವು ಸುಮ್ಕೆ ಬಿಡೋಕಿಲ್ಲ ಮೈಲಾರ್ಲಿಂಗ. ಎಲ್ರೂ ಅಲ್ಲಿಗೆ ಹೋಗಿ ಅವ್ರನ್ನ ಮುಗಿಸ್ಬಿಡ್ತೀವಿ. ಹೌದು ಹೌದು ಹೌದು. ಆತುರ ಪಡಬೇಡಿ, ಸಾವು ಅವರನ್ನು ಸಮೀಪಿಸ್ತಾ ಇದೆ. ಇನ್ನ ಕೆಲ ದಿನ ತಡಿ, ಎಲ್ಲ ಸರಿ ಹೋಗ್ತದೆ, ಎಲ್ಲರಿಗೂ ಒಳ್ಳೇದಾಗ್ತದೆ. ಆ ರಾಕ್ಷಸನ ಈ ಪರಿ ಹೊಡೆದಿರೋದನ್ನ ನೋಡಿ ಅದೇನ್ ಸುಮ್ಮನೆ ಕಾತಿದ್ಮೇಲೆ ಅಲ್ಲಿಂಗ ಅವರ ಪಾಪದ ಕೊಡ ತುಂಬಿ ತುಳುಕ್ತಾ ಇದೆ. ಅವರನ್ನು ಉಳಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವರ ಕೊನೆಯ ದಿನನ ನಾನೇ ನಿಮಗೆ ತಿಳಿಸ್ತೀನಿ. ಅಲ್ಲಿಯವರೆಗೂ ಎಲ್ಲರೂ ಸಮಾಧಾನದಿಂದಿರಿ. ಈಗ ನೀವೆಲ್ಲರೂ ಹೋಗಿ. ಫಕ್ರುದ್ದೀನ್, ಸೈಯದ್, ಮೈಲಾರ್ಲಿಂಗನ ಹೆಸರು ತಗೊಂಡು ಊಟ ಮಾಡೋಣ. ಯಾ ಮೈಲಾರ್ಲಿಂಗ, ಯಾ ಮೈಲಾರ್ಲಿಂಗ. ಕಾಡಿನ ಓಡ್ ಬರ್ತಾ ಇದ್ದಾರೆ. ಸಾವಿ, ಏನಾಯ್ತಾ ನಿಂತ? ಮೈಲಾರ್ಲಿಂಗನ್ ಧ್ಯಾನ ಬಿಟ್ರೆ ನಮ್ ತವ ಏನೂ ಇಲ್ಲ. ಮುದ್ಯ, ನೀನು ಮೈಲಾರ್ಲಿಂಗನ್ ಧ್ಯಾನ ಮಾಡ್ತಿ, ನಮ್ ದೇವರು ಮಲ್ಲ ಮಣಿಕ, ಅವ್ರ ಧ್ಯಾನ ಮಾಡು, ನಿನ್ ಬಿಟ್ಬಿಡ್ತೇವಿ. ನಮ್ ಪಿರಾಣ ಹೋದ್ರು ಮೈಲಾರ್ಲಿಂಗನ್ ಧ್ಯಾನ ಬಿಡಕ್ಕಿಲ್ಲ. ಹಂಗಾದ್ರೆ ನಿಮ್ ಮೈಲಾರನೇ ಬಂದು ನಿಮ್ಮ ನೋಡ್ಸ್ಲಿ. ನೀವಂತೆ ಅಯ್ಯ, ಪೀರ್ ಸಾಬ್ ನನ್ನ ಕರೀತಿದ್ದಾನೆ, ನಾ ಬರ್ತೀನಿ. ಮೈಲಾರ್ಲಿಂಗ, ಮೈಲಾರ್ಲಿಂಗ, ಪಾನಿ ಪಾನಿ. ಪೀರ್ ಸಾಬ್, ಪೀರ್ ಸಾಬ್, ಪೀರ್ ಸಾಬ್. ನಿಮಗೆ ದರ್ಶನ ಕೊಟ್ಟಿ ತಂದೆ. ಈ ಭಂಡಾರ ನಿಮ್ಮ ಬಳಿ ಇರುವವರೆಗೆ ಯಾವ ಕಾಡು ಜನರು ನಿಮ್ಮ ತಂಟೆಗೆ ಬರಲಾರರು. ಅಲ್ಲ, ಆ ಸೈತಾನ್ಗಳನ್ನ ಯಾವತ್ತೂ ನಾಶ ಮಾಡ್ತೀಯ ತಂದೆ. ಚಿಂತಿಸಬೇಡಿ, ಸಾವು ಅವರನ್ನು ಸಮೀಪಿಸುತ್ತಿದೆ. ಇನ್ನು ಕೆಲವು ದಿನಗಳು ಮಾತ್ರ ಅವರು ಭೂಲೋಕದ ಅತಿಥಿಗಳಾಗಿರುತ್ತಾರೆ. ತಂದೆ, ನಾನು ಕಂಡೀನಿ ಕಣಣ್ಣ, ಎಲ್ಲರೂ ಮೈಲಾಲಿಂಗನ್ನ ದ್ಯಾವ್ರ ಅಂತ ತಿಳ್ಕೊಂಡವ್ರೆ. ನೀನಿಗೇನ್ ತಿಳಿತಲ್ಲ, ಅವನ್ ದ್ಯಾವ್ರಾಗಿದ್ರೆ ಆ ಕಾಡ್ ಜನತಾವ ಯಾಕೆ ಹೊಡ್ಸ್ಕೊಂಬತ್ತಿದ್ದ? ನಾನು ಅವನ್ನ ಬೈತೀನಿ, ನೋಡವ ನನಗೇನ್ ಮಾಡ್ತಾನ ಅವನು. ನಾವು ಉಳಿತೀನಿ, ನೋಡವ ನನಗೇನ್ ಮಾಡ್ತಾನ ಅವನು. ಯಾಕೆ
ಅಂತ ಕೇಳ್ಕೋ. ಮೈಲಾಲಿಂಗ ಕಾಪಾಡು, ತಪ್ಪಾಯ್ತು, ಕಾಪಾಡು ಮೈಲಾಲಿಂಗ, ಕಾಪಾಡು ಮೈಲಾಲಿಂಗ, ತಪ್ಪಾತು ತಪ್ಪಾತು ತಪ್ಪಾತು. ನೋಡ್ದ ಈಗಾದ್ರೂ ಮೈಲಾಲಿಂಗನ ದೇವರಂತ ತಿಳ್ಕೊತೀಯ ಇಲ್ವೋ? ಹೌದು ಹೌದು ಮೈಲಾಲಿಂಗ ಯಾರು? ಹೌದು ಮೈಲಾಲಿಂಗ ಯಾರು? ಮೈಲಾಲಿಂಗ ಮೈಲಾಲಿಂಗ. ಏನಂದೆ? ಆ ಸಾಬಿ ಮುದಿಯನ್ನ ಮೈಲಾರ್ಲಿಂಗ ಬದುಕ್ಸವನ ನನ್ನ ಕಣ್ಣಾರೆ ಕಂಡೀನಿ ಒಡೆಯ. ಅವನು ಸತ್ತವನೆ ಅಂತ ಗೊತ್ತು ಬಂದೆ, ಅವನು ಹಿಂಗಾಗ್ತವನೆ ಅಂತ ಗೊತ್ತಾಗಿದ್ರೆ ಅವನು ಹೊಟ್ಟೆ ಸೀಳಿ ಹದ್ದು ಕಾಯಿಗಳಿಗೆ ಹಾಕ್ತಿದ್ದೆ. ಮಣಿಕಾ, ನೀ ಎಡವಟ್ಟು ಕೆಲಸ ಮಾಡ್ಬಿಟ್ಟೆ. ಒಡೆಯ, ಮೈಲಾರ್ಲಿಂಗ ನರ್ಪೆಳೆಗಳನ್ನ ಕಟ್ಕೊಂಡು ನಮ್ಮನ್ನ ನಾಶ ಮಾಡಕ್ ಬರ್ತಾವನಂತೆ. ನಮ್ಮನ್ನ ನಾಶನ ಮಾಡಕ್ ಬರ್ತಾವನ? ಬರ್ಲಿ ಬರ್ಲಿ, ಒಂದೇ ಕಿತ ಎಲ್ರೂ ಒಸ್ಕಾಕ್ಬಿಡೋದು. ಗಾಳಿನ ಒರೆಸ್ಕೊಂಡ್ರು ನಮ್ಮನ್ನ ನಾಶನ ಮಾಡಕ್ ಬರ್ತಾವನ? ಅವನ್ನ ನರಪಿಳ್ಳಿ ಅಂತ ಉದಾಸೀನ ಮಾಡಬಾರ್ದು. ಮೈಲಾರ ಅದಾವ ಶಕ್ತಿ ಒಲಿಸ್ಕೊಂಡವನು ಅದನ್ ಕಂಡು ಹಿಡಿಬೇಕು. ಅವನ್ ತಾವ ಯಾವ ಶಕ್ತಿ ಇದ್ರೆ ನಮಗೇನ್ಲ? ನಮ್ ಶಕ್ತಿ ಮುಂದೆ ಅವನ್ ಶಕ್ತಿ ಏನ್ ನಡೆದೀತು? ಮಾಚ ವರ್ಷ ಆ ಮೈಲಾರ ಇಲ್ಲಿಗೆ ಬರೋ ಮೊದ್ಲೇ ಸಿಕ್ಕ ನರಪಿಳ್ಳೆಗಳನ್ನ ಸೀಳಾಕ್ಬಿಡಿ. ಅಪ್ಪಡೆ ಒಡೆಯ. ಮೈಲಾರ, ನೀನೊಬ್ಬ ನರಪಿಳ್ಳೆ, ನಮ್ಮನ್ನ ಎದುರಿಸ್ತೀಯ? ನಾನು ಕೈಗೆ ಸಿಗು, ನಿನ್ನ ರಕ್ತದಿಂದ ಕಾಳಿಗೆ ಅಭಿಷೇಕ ಮಾಡಿಸ್ತೀನಿ. ಏನಾಯ್ತು? ಏನಾಯ್ತವ? ಏನಾಯ್ತು? ಕಾಡು ಜನ ಪಟ್ಟಿಸ್ಕೊಂಡು ಬಿಟ್ಟವ್ರೆ. ಹೆದರ್ಕೋಬೇಡ್ರವ, ಹೆದರ್ಕೋಬೇಡಿ. ಮೈಲಾರ್ಲಿಂಗ 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 ಯಾರವ ನೀನು? ಮೈಲಾಲಿಂಗನ ಹೆಸರು ತಗೊಂಡೆ. ನಿನ್ನ ಹೆಸರೇನು? ಗಂಗಾ. ಲಂಬಾಣಿ ಚಂದಪ್ಪನ ಮಗಳು ಗಂಗಾ ನೀನೇನಾ? ಹೌದು. ನೀ ಯಾರಕ್ಕ? ನಾನು ಮೈಲಾಲಿಂಗನ ಹೆಂಡತಿ ಮಾಳವ. ಅಕ್ಕ ತಂಗಿ, ನೀನ್ ಅರ್ಥ ಮಾಡ್ಕೊಳ್ದೆ ನಿನ್ ಹತ್ರ ಬರ್ದಂಗೆ ಮೈಲಾಲಿಂಗಿಂದ ಆಣೆ ಮಾಡಿಸ್ಕೊಂಡೆ. ನನ್ ಕ್ಷಮಿಸು. ನನ್ ಬಿಡಕ್ಕ, ಯಾವ್ದೇ ಏನಾಗ್ಲಿ ನಿನ್ ಗಂಡ ಇನ್ನೊಬ್ಬನ ಪ್ರೀತಿ ಮಾಡೋದು ಸಹಿಸಕ್ಕಿಲ್ಲ. ಆದ್ರೆ ನಾನೇ ನಿನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಬಾ ಗಂಗಾ. ಬೇಡ ಅಕ್ಕ, ನಾನು ಅಲ್ಲಿ ಬರೋದು ಸಂದಕ್ಕಿರಕ್ಕಿಲ್ಲ. ಇಲ್ಲ ಗಂಗಾ, ನೀ ನನ್ ಜೊತೆಯಾಗಿ ಬರಕ್ಕೆ ಬೇಕು. ನಾನು ನೀನು ಅಕ್ಕ ತಂಗಿರಾಗಿ ಇರುವ. ಅಕ್ಕ ಬಾ ಗಂಗಾ.
ನಮ್ ಜೊತೆಯಾಗೆ ಇರು. ಅರ್ಜುನ್ರು ನಂಗೆ ಗೊತ್ತು ಮಾಡ, ಗಂಗಾನ್ ಕೂಗ್ ಕೇಳಿ ಈ ನಾಗರಾಜನ್ನ ನಿಮ್ಮ ಹತ್ರ ಕಳಿಸ್ತೀನಿ. ಇನ್ನು ರಾಕ್ಷಸರನ್ನು ಸಂಹರಿಸಿಬಿಡು. ಲೋಕ ಕಂಟಕರಾದ ಮಲ್ಲ ಮಣಿಕರ ಸಮೂಹವನ್ನು ಧ್ವಂಸ ಮಾಡು. ಚಿಂತಿಸಬೇಡ ಮಾಡ, ಅವರ ಕೊನೆಯ ಗಳಿಗೆ ಸಮೀಪಿಸಿದೆ. ಮಲ್ಲ ಮಣಿಕರನ್ನು ಸಂಹಾರ ಮಾಡಲು ನೀನು ಮತ್ತು ಗಂಗಾ ನನಗೆ ಸಹಾಯಕರಾಗಿ ಬನ್ನಿ. ನಾವು 7 ಕೋಟಿ ಸೈನಿಕರಾಗಿ ರಾಕ್ಷಸ ಸಮೂಹವನ್ನೇ ಸಂಹಾರ ಮಾಡೋಣ. ಮಲ್ಲ ಮಣಿಕರನ್ನು ಸಂಹರಿಸಲು ನಾಳೆ ಶುಭ ದಿನ. ಒಡೆಯ, ಆ ಮೈಲಾರ ನರ್ಪಿಳೆಗಳು ಕಟ್ಕೊಂಡು ನಮ್ ತೋಟೆ ಬರ್ತಾವನೆ. ಆ ಕುರಿ ಹುಲಿ ಬಾಯಿಗೆ ಕಾಲಾಗೆ ಬರ್ತಾ ಐತೆ. ಬರ್ಲಿ ರುಚಿ ನೋಡವ್ವ. ಅಣ್ಣ, ಈ ಬ್ಯಾಟಿ ನಂದು. ಆ ಮೈಲಾರನ ಮಚ್ಚಿನಿಂದ ಕೊಚ್ಚಿ ಅವನ್ ತಲೆನ ತಂದು ನೀನ್ ಕಾಲ್ ಕೆಳಗಿಡ್ತೀವಿ. ಅಪ್ಪೇ ಕೊಡು. ಹೋಗು ಮಣಿಕ, ಆ ಮೈಲಾರನ್ನ ಮುಗಿಸಿ ನಮ್ ಜನಾಂಗಕ್ಕೆ ಕೀರ್ತಿ ತಗೊಂಡ್ ಬಾ. ಕೊಚ್ಚ ನಡಿಲ್ಲ. ಅಲ್ಲಿ ನೋಡ್ ಮಾಡ, ನಮ್ಮ ಜನ ಕಾಡದಿಂದ ಹೇಗೆ ಸಂಹಾರ ಮಾಡ್ತಿದ್ದಾರೆ. ಮಣಿಕ ಈ ಕಡೆಗೆ ಬರುತ್ತಿದ್ದಾನೆ. ಬರ್ಲಿ, ಅವನ್ನ ನೀನೇ ಸಂಹಾರ ಮಾಡು. ಮೈಲಾರ, ನಿನ್ ತಲೆನ ಮಚ್ಚಿನಿಂದ ಕೊಚ್ಚಿ ನಮ್ಮ ಅಣ್ಣನ ಕಾಲ್ ಕೆಳಗಿಡ್ತೀವಿ ಅಂತ ಆಡೇ ಮಾಡಿ ಬಂದೀವ್ನಿ. ನಿನ್ನ ನಾನ್ ಮುಟ್ಟೋದಿಲ್ಲ, ನಿನಗೆ ಮಾಡಾನೆ ಸಾಕು. ಮಾಡ ಏನಾಯ್ತು? ಒಡಿಯ, ನಮ್ ಚಿಕ್ಕ ದಣಿಯವ್ರನ್ನ ಮೈಲಾರ್ಲಿಗೆ ಕೊಂದಾಕವನೆ. ಇಲ್ಲ, ನನ್ನ ತಮ್ಮನ್ ಕೊಲ್ಲೋಕೆ ಯಾರಿಂದಾನು ಸಾಧ್ಯ ಆಗಕ್ಕಿಲ್ಲ. ಕೊಂಚ ನೀ ಸುಳ್ಳು ಹೇಳ್ತಿ. ನಾನ್ ಕಂಡಾರೆ ಕಂಡಿವಿ. ಅವ್ರ ಜೊತೆ ನಮ್ಮ ಆಚ ಅನೇಕ ಜನ ಸತ್ತವ್ರೆ ಒಡಿಯ. ಮೈಲಾ, ನನ್ನ ತಮ್ಮನ್ ಕೊಂದಿಲ್ಲ, ನಾನಿನ್ನ ಬಿಡೋದಿಲ್ಲ, ನಾನಿನ್ನ ಬಿಡಾಕಿಲ್ಲ.
ಮಾಡೋಕೆ ಯಾರಿಂದಾನೂ ಆಗಕ್ಕಿಲ್ಲ. ನೀನ್ ನನ್ನ ಕೊಲ್ಲಬೇಕು ಅಂದ್ರೆ ಯಾರೇನು ಪರಮಾತ್ಮ, ಈಶ್ವರ, ತಾಯಿ ಜಗನ್ಮಾತ ದರ್ಶನ ಕೊಟ್ಟರು. ಈ ದೇಹ ಬಿಡಿಸೋಕೆ ಎಷ್ಟು ಸತಾಯಿಸ್ಬಿಟ್ಟು ಹೋದೆ. ಮಲ್ಲಾಸುರ, ತ್ರೇತಾಯುಗದಲ್ಲಿ ನೀನು ಬ್ರಹ್ಮನಿಂದ ವರ ಪಡೆದ ಪ್ರಕಾರ ಹಿಂದೆ ಶರೀರ ಬಿಡಬೇಕಾಗಿತ್ತು. ತಂದೆ, ಜಗತ್ಮಾಲಕ, ಬಹಳ ದಿವಸಕ್ಕೆ ನಿಮ್ಮ ಹತ್ರಕ್ಕೆ ನನ್ನ ಕರ್ಕೋತಾ ಇದ್ದಿ. ತಂದೆ, ಯಾವಾಗಲೂ ನನ್ನ ತಲೆ ನಿನ್ ಪಾದಡಿ ನಂಗೆ ಆಶೀರ್ವಾದ ಮಾಡು. ನಮ್ಮನ್ನ ರಾಕ್ಷಸರು ಅಂತ ದೂರ ಜನ ನಮಗೂ ಮರವಾಗಬೇಕು ನಂಗೆ ಕರುಣಿಸಿದ್ದೇನೆ. ಮಲ್ಲಾಸುರ, ಇನ್ನು ಮೇಲೆ ಭೂಲೋಕದಲ್ಲಿ ನನ್ನ ಪೂಜೆ ನಡೆಯುವಾಗ ನಿನ್ನ ತಲೆ ಯಾವಾಗಲೂ ನನ್ನ ಪಾದದಡಿಯಲ್ಲಿಯೇ ಇರಲಿ. ನನ್ನ ಪೂಜೆ ನಡೆಯುವಾಗ ನಿನಗೂ ಪೂಜೆ ಸಲ್ಲಲಿ. ರಾಕ್ಷಸರಂತಿದ್ದ ಮಲ್ಲ ಮಣಿಕರು ಅಸುನಿಗಿದರು. ಇನ್ನು ಮೇಲೆ ನಿಮಗೆ ಯಾವ ತೊಂದರೆಯೂ ಬಾರದು. ನೀವೆಲ್ಲರೂ ಸುಖ ಸಂತೋಷದಿಂದಿರುವಿರಿ. ನನಗೆ ಹೊರಡಲು ಅಪ್ಪನ್ ಕೊಡಿ. ನಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತಿ ತಂದೆ? ಬೇಡ ಮಗ, ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗ್ಬೇಡ. ಅವ್ವ, ನಾನು ಯಾವ ಕಾರ್ಯಕ್ಕಾಗಿ ಬಂದಿದ್ದನೋ ಆ ಕಾರ್ಯ ಪೂರ್ಣವಾಗಿದೆ. ಇನ್ನು ಮೇಲೆ ನಾನು ಮರಳಿ ನನ್ನ ಸ್ಥಾನಕ್ಕೆ ಹೋಗಲೇಬೇಕು. ಅಪ್ಪಣೆ ಕೊಡು ತಾಯಿ. ಅಪ್ಪ, ನನಗೂ ಅಪ್ಪಣೆ ಕೊಡು. ನಮ್ಮನ್ನು ಬಿಟ್ಟು ಯಾವ ಸ್ಥಾನಕ್ಕೆ ಹೋಗ್ತೀಯ? ಎಲ್ಲೈತೆ ನಿನ್ ಸ್ಥಾನ? ಕೈಲಾಸ, ಅದೇ ನನ್ನ ಸ್ಥಾನ. ಅಂದ್ರೆ ಇದೇ ನನ್ನ ನಿಜ ರೂಪ. ಇನ್ನು ಮುಂದೆ ನಿನಗೆ ಯಾವ ಕಷ್ಟವೂ ಬಾರದಂತೆ ನಾನು ಮಣಿಚೂಲ ಪರ್ವತದಲ್ಲಿ ಮಾರ್ತಾಂಡ ಭೈರವನಾಗಿ ನೆಲೆಸುತ್ತೇನೆ. ಗಂಗೆ ಪಾರ್ವತಿಯರು ಗಂಗಾ ಮಾಡುವರಾಗಿ ನನ್ನೊಡನೆ ನೆಲೆಸುತ್ತಾರೆ. ನನ್ನ ಸ್ಮರಣೆ ಮಾಡುವ ಭಕ್ತರ ಹಿಂದೆ ಸದಾ ನಾನು ಇರುತ್ತೇನೆ. ನನ್ನನ್ನು ಪೂಜಿಸುವವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ. ಮಾರ್ಗಶಿರ ಶುದ್ಧ ಷಷ್ಠಿ ರವಿವಾರ ಚಂದ್ರನು ಶರತಾರಾ ನಕ್ಷತ್ರದಲ್ಲಿರುವಾಗ ವಟವೃಕ್ಷದಡಿಯಲ್ಲಿ ಲಿಂಗ ರೂಪದಿಂದ ನಿಮ್ಮೆಲ್ಲರಿಗೂ ಕಾಣಿಸಿಕೊಳ್ಳುತ್ತೇನೆ. ಮಾಘ ಬಹುಳ ಬಿದಿಗೆಯ ದಿನದಂದು ಭಕ್ತರ ಉದ್ಧಾರಕ್ಕಾಗಿ ಕಾರಣಿಕೆಯನ್ನು ಹೇಳುತ್ತೇನೆ. ಅಂದಿನ ಪುಣ್ಯ ದಿನ ಭಕ್ತರು ಮೈಲಾರ ಹುಣ್ಣಿಮೆ ಎಂದು ನನ್ನನ್ನು ಪೂಜಿಸಲಿ. ನಾನು ಸದಾ ಭಕ್ತರ ಮೊರೆಯನ್ನು ಆಲಿಸುತ್ತಿರುತ್ತೇನೆ.